ಹೌದು, ಸತ್ಯನೇ ಅದು. ನಾನು ಕೂತ್ಕೊಳ್ಳೋ ಅಂತೇಳಿರೋದು ಸತ್ಯನೇ. ನಾನು ಅದು ಇಲ್ಲ ಅಂತ ಹೇಳಕ್ಕೆ ಬರಲ್ಲ. ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ, ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಅಧ್ಯಕ್ಷನಾಗಿದ್ದೀನಿ. ನಾನು ಜೆ ಡಿ ಎಸ್ ಅವ್ರಿಗೆ ಅಧ್ಯಕ್ಷನಾಗಿಲ್ಲ. ನಮ್ಮ ಪಕ್ಷದ ಕಚೇರಿಯಲ್ಲಿ ಬಂದು ನಮ್ಮ ಪಕ್ಷದ ಲೀಡ್ರ್ಗಳದ್ದು ಅವಮಾನ ಮಾಡೋವಂಥದ್ದು, ಅಸಭ್ಯವಾಗಿ ನಡ್ಸ್ಕೊಳ್ಳೋ ಅಂಥದ್ದು, ಅಂಥವ್ರಿಗೆ ನಾವು ಗೌರವ ಕೊಡಲ್ಲ. ಸತ್ಯ ಅದು. 21ನೇ ತಾರೀಕು KPCC ನೂತನವಾಗಿ ಅಧ್ಯಕ್ಷರಾಗಿರುವ BK ಹರಿಪ್ರಸಾದ್ ಅವರ ಪದಗ್ರಹಣ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಾಗಿ ನಿನ್ನೆ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಏನು ಸಭೆ ನಡೀತು. ಆ ಸಭೆಯಲ್ಲಿ ನಮ್ಮ ಹಿರಿಯ ಮುಖಂಡರಾದ ಬಾಬಣ್ಣ ಅವ್ರು ಹೇಳ್ದಂಗೆ ಮಂಜುನಾಥ್ ಅನ್ನೋ ಒಬ್ಬ ಹುಡುಗ, ಅಲ್ಲಿ ಅವ್ರ ತಕರಾರು ಏನಂದರೆ BLA2 ಮಾಡಿಲ್ಲ ಅಂತ. ಪಕ್ಷದಿಂದ ಅಧಿಕೃತವಾಗಿ BLA2ಗಳು ನಾವು SIR ಕಾರ್ಯಕ್ರಮದ ನಿಮಿತ್ತ ನಾವು ಪಕ್ಷದಿಂದ ಕೊಡ್ತಾಯಿದ್ದೀವಿ ಚುನಾವಣಾ ಆಯೋಗಕ್ಕೆ. ಅದರಲ್ಲಿ ಏನಾಗುತ್ತೆ, ಪಕ್ಷಕ್ಕೆ ಪ್ರಾಥಮಿಕ ಸದಸ್ಯತ್ವ ಹೊಂದಿರೋವಂಥವ್ರು, ಪಕ್ಷದ ಕಾರ್ಯಕರ್ತರು ಇರುವಂಥವ್ರು, ಪಕ್ಷಕ್ಕೆ ದುಡ್ದಿರೋವಂಥವ್ರನ್ನ ಗುರುತಿಸಿ ನಾವು ಅದು ಕ್ರಮ ವಹಿಸೋದು ಅಂತೇಳಿ KPCCಯಿಂದ ಸ್ಪಷ್ಟವಾಗಿ ಆದೇಶ ಬಂದಿದೆ. ಅದೇ GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಇಂದೇ ಕರೆ ಮಾಡಿ. ಕಾರಣನ ಇಟ್ಕೊಂಡು ಇವರು ಪದೇ ಪದೇ ಮೊನ್ನೆ ರಂಗಮಂದಿರ ಹತ್ರ ಒಂದು ಕಾರ್ಯಕ್ರಮ ನಡೆಯುವಂಥ ಸಂದರ್ಭಗಳಲ್ಲಿ ಬೀದಿ ಬದಿ ವ್ಯಾಪಾರಸ್ಥರನ್ನ ಕರ್ಕೊಂಬಂದು ನಮ್ಮ ಸ್ಥಳೀಯ ಶಾಸಕರು, ಕಾಂಗ್ರೆಸ್ ಪಕ್ಷದ ಅಫಿಷಿಯಲ್ ಕ್ಯಾಂಡಿಡೇಟ್ ಆದ ಕೊತ್ತೂರು G. ಮಂಜುನಾಥ್ ಅವರನ್ನು ಅವ್ರ ಮುಂದೆ ಪ್ರತಿಭಟನೆ ಮಾಡಿಸೋವಂಥ ಕೆಲಸ ಮಾಡೋದು. ಮತ್ತು ಬಾಬಣ್ಣ ಅವ್ರು ಹೇಳ್ದಂಗೆ 2019ರಲ್ಲಿ N. ಅಂಬರೀಷ್ ವಾರ್ಡ್ ನಂಬರ್ 29ರಲ್ಲಿ ಅಫಿಷಿಯಲ್ ಕ್ಯಾಂಡಿಡೇಟ್ ಕಾಂಗ್ರೆಸ್ ಪಕ್ಷದ, ಆ ಕ್ಯಾಂಡಿಡೇಟ್ ವಿರುದ್ಧವಾಗಿ ಅಲ್ಲಿ ಇಂಡಿಪೆಂಡೆಂಟ್ ರಮೇಶ್ ಅನ್ನೋನಿಗೆ ಕೆಲಸ ಮಾಡಿರೋವಂಥವ್ರು ಇವರು. ಮತ್ತು ಇನ್ನು 2023ರ ಅಸೆಂಬ್ಲಿ ಚುನಾವಣೆಯಲ್ಲಿ ಪಕ್ಷ ವಿರೋಧಿಯಾಗಿ ಕೆಲಸ ಮಾಡಿರೋವಂಥದ್ದು ನೋಡಿ. ಇಲ್ಲಿ CMR ಶ್ರೀನಾಥ್ JDS ಅಭ್ಯರ್ಥಿ, ಅವ್ರ ಜೊತೆ ಇವರು ಬಹಿರಂಗವಾಗಿ ಪ್ರಚಾರ ಮಾಡಿದ್ದಾರೆ. ಇವರು ಬಹಿರಂಗವಾಗಿ CMR ಶ್ರೀನಾಥ್ ಜೊತೆ ಪ್ರಚಾರ ಮಾಡ್ತಾರೆ, ಅಲ್ಲಿ ಪಕ್ಷದ ವಿರುದ್ಧವಾಗಿ ಕೆಲಸ ಮಾಡ್ತಾರೆ. ಮತ್ತು 24ರ ಲೋಕಸಭಾ ಚುನಾವಣೆಯಲ್ಲಿ ಅಲ್ಲೂ ಸಹ ಮಲ್ಲೇಶ್ ಬಾಬು ಅಫಿಷಿಯಲ್ ಕ್ಯಾಂಡಿಡೇಟು JDS ಮತ್ತು BJPಯ ಸಮ್ಮಿಶ್ರ ಏನು ಮೈತ್ರಿ ಅಭ್ಯರ್ಥಿ ಇದ್ದಾರೆ, ಅವ್ರ ಜೊತೆ ಕೆಲಸ ಮಾಡೋವಂಥ ಕೆಲಸ ಇವರು ಮಾಡಿದ್ದಾರೆ. ಅದು BLA2 ಮಾಡೋದು ಪಕ್ಷದ ಕಾರ್ಯಕರ್ತರಿಗೆ, ಮೂಲ ಕಾರ್ಯಕರ್ತರು, ಪಕ್ಷಕ್ಕಾಗಿ ದುಡಿಯೋವಂಥವ್ರನ್ನ, ಈ ಥರ ಪಕ್ಷ ವಿರೋಧಿಗಳನ್ನ ಮಾಡೋಕ್ಕೆ ಬರಲ್ಲ. ಅದು ಮೊದಲನೇದಾಗಿ. ಇನ್ನೊಂದು, ಇವ್ರಿಗೆ ಅದೇನೋ ಬೀದಿ ಬದಿ ವ್ಯಾಪಾರಸ್ಥ ಜಿಲ್ಲಾಧ್ಯಕ್ಷರು ಅಂತ ಮಾಡಿದ್ದಾರೆ, ಅದು ಯಾರು ನಮ್ಮ ಗಮನಕ್ಕಂತೂ ಬಂದಿಲ್ಲ. ಏನಣ್ಣ, ನಿಮ್ಮ ಗಮನಕ್ಕೆ ಬಂದಿದೆಯಾ? ಯಾರ ಗಮನಕ್ಕೂ ಬಂದಿಲ್ಲ, ಶಾಸಕರ ಗಮನಕ್ಕೂ ಬಂದಿಲ್ಲ. ನಾವು ನಮ್ಮ ಉಸ್ತುವಾರಿಗಳಾದ ನಾರಾಯಣಸ್ವಾಮಿ ಅಣ್ಣ ಅವ್ರ ಹತ್ರ ನಾನು ಸ್ವತಃ ಪಕ್ಷದ ಅಧ್ಯಕ್ಷನಾಗಿ ನಾನೇ ಸ್ವತಃ ದೂರು ಕೊಡ್ತೀನಿ. ಅವ್ರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು, ಅವ್ರಿಗೆ ಯಾವುದೇ ಕಾರಣಕ್ಕೆ ಪಕ್ಷದ ಸಭೆಗಳಲ್ಲಿ ಭಾಗವಹಿಸುವಂಥ ಅರ್ಹತೆ ಇಲ್ಲ ಅಂತೇಳ್ಬಿಟ್ಟು ಪದೇ ಪದೇ ಇವರು ರಾಜಕೀಯ ದುರುದ್ದೇಶ ಇಟ್ಕೊಂಡು MLCಗಳ ಮೇಲೆ ಬಂದು ಪಕ್ಷದ ಸಭೆಗಳಲ್ಲಿ ಬಂದು ಡಿಸ್ಟರ್ಬ್ ಮಾಡೋವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದ ಯಾರ್ಯಾರು ಇದ್ದಾರೆ ಅದೆಲ್ಲ ನನಗೆ ಗೊತ್ತು. ನಾನು NSUಯಿಂದ ಪಕ್ಷ ಕಟ್ಕೊಂಡು ಕೆಲಸ ಮಾಡಿಕೊಂಡು ಇದೇ ಕೋಲಾರಲ್ಲಿ 3 ಸಲ ನಗರಸಭಾ ಸದಸ್ಯನಾಗಿ ನನಗೂ ಅನುಭವ ಇದೆ. ಯಾರ್ಯಾರು ಎಲ್ಲೆಲ್ಲಿ ಯಾವ್ಯಾವ ಬೂತಲ್ಲಿ ಯಾರ್ಯಾರ ಪರ ಕೆಲಸ ಮಾಡಿದ್ದಾರೆ ಅಂತ ಗೊತ್ತು. ಇದರಿಂದ ಇರೋರಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೆ ನೀವೇನಾದರೂ ಕುಮ್ಮಕ್ಕೆ ಕೊಡೋ ಅಂಥದ್ದು ಈ ಕೆಲಸಗಳು ಮಾಡಿದ್ರೆ ನಿಮ್ಮ ಬಂಡವಾಳನೂ ಹಿಂಗೆ ತೆಗಿತೀನಿ. ಎಲ್ಲ ಈಚೆ ನಮ್ಮ ಮುಖಂಡರ ಜೊತೆ ಎಲ್ಲ ಸೇರಿ ಈ ಥರ ಏನು ಸಾಕ್ಷಿ ಆಧಾರಗಳ ಸಮೇತ ಏನು ತೊಗೊಂಬಂದಿದ್ದೀನಿ, ಇದೆಲ್ಲ ತೊಗೊಂಬಂದು ಅವ್ರಿಗೂ ಪಕ್ಷದಿಂದ ಉಚ್ಚಾಟನೆ ಮಾಡೋವಂಥ ದೂರು ಕೊಡೋಕ್ಕೆ ನಾನು ತಯಾರಾಗಿದ್ದೀನಿ. ಈಗಾಗಲೇ ನಾನು ನಮ್ಮ ಹೈಕಮಾಂಡಲ್ಲಿ ಮನವಿ ಮಾಡ್ತೇನೆ, ಯಾವುದೇ ಕಾರಣಕ್ಕೆ ಶಿಸ್ತು ಉಲ್ಲಂಘಿಸೋರಂಥವ್ರಾಗಲಿ, ಪಕ್ಷಕ್ಕೆ ವಿರೋಧ ಮಾಡೋವಂಥವ್ರಾಗಲಿ, ಪಕ್ಷದ ಜೊತೆ ದ್ರೋಹ ಮಾಡೋವಂಥದ್ದಾಗಲಿ, ಪಕ್ಷದ ಜೊತೆ ಗುರ್ಸ್ಕೊಂಡು ಹಗಲೊತ್ತು ಕಾಂಗ್ರೆಸ್ಸು, ರಾತ್ರಿ ಹೊತ್ತು JDS BJP ಅಂತ ಇಷ್ಟು ದಿನ ಮಾಡ್ಕೊಂಬಂದ್ರಲ್ಲ, ಆ ಥರ ಇವಾಗ ಆಗಲ್ಲ. ಯಾಕಂದರೆ ಇವಾಗ ಆಗಿರೋದು ನಮ್ಮ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷದ ಅತ್ಯಂತ ಪಕ್ಷಕ್ಕೆ ನಿಷ್ಠೆಯಿಂದ ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಆಗಿದ್ದಾರೆ. ಅದ್ರ ಜೊತೆಗೆ BK ಹರಿಪ್ರಸಾದ್ ಅವರು ಗ್ರೌಂಡ್ ಲೆವೆಲಿಂದ ಕಾಂಗ್ರೆಸ್ ಪಕ್ಷಕ್ಕೆ ದುಡ್ಕೊಂಬಂದಿರೋ ಅಂಥವ್ರು. ಇವ್ರ ಹತ್ರ ಉಳ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ದಿನ ಉಳ್ಕೊಂಡ್ರಿ ನೀವು. ಇವಾಗ ನೀವು ಯಾವುದೇ ಕಾರಣಕ್ಕೆ BK ಹರಿಪ್ರಸಾದ್ ಅವರ ಏನು ಇದರಲ್ಲಿ ನಡೆಯುತ್ತೆ ಅಧಿಕಾರ ಅವಧಿಯಲ್ಲಿ ಯಾವುದೇ ಕಾರಣಕ್ಕೆ ಇವ್ರು ಯಾರೂ ಉಳಿಯಲ್ಲ ಅಂತೇಳ್ಬಿಟ್ಟು
ನಾನು ಈಗಲಾಗಲೇ ಪಕ್ಷ ವಿರೋಧಿಗಳಿಗೆಲ್ಲರಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಾನು ಪಕ್ಷದ ಅಧ್ಯಕ್ಷನಾಗಿ ಯಾರ್ಯಾರು ಬ್ಯಾನರ್ಗಳು ಮಾಡೋ ಅಂಥದ್ದಾಗಲಿ, ಅದರಲ್ಲಿ ಪ್ರೋಟೋಕಾಲ್ ಮೇಂಟೈನ್ ಮಾಡದಿರೋ ಅಂಥವ್ರಾಗಲಿ, ಇವ್ರಿಗೆಲ್ಲ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇವ್ರಿಗೆಲ್ಲ ತಕ್ಕ ಪಾಠ ಕಲಿಸ್ತಾರೆ ಕಾಂಗ್ರೆಸ್ ಪಕ್ಷದವರು, ಕಾಂಗ್ರೆಸ್ ಪಕ್ಷದ ಉನ್ನತ ಸಮಿತಿಗಳು ಮತ್ತು ಹೈಕಮಾಂಡ್ ಅವರು ಅಂತೇಳ್ಬಿಟ್ಟು ಈ ಮೂಲಕ ತಮ್ಮ ಮೂಲಕ ನಾನು ಅವ್ರಿಗೆ ಎಚ್ಚರಿಕೆ ಕೊಡ್ತೇನೆ. ಇದು ಕೊನೆ. ಇನ್ನು ಮೇಲೆ ಯಾವತ್ತಾದರೂ ಬಂದು ಕಾಂಗ್ರೆಸ್ನ ಸಭೆಗಳಲ್ಲಿ ಬಂದು ಏನಾದರೂ ಶಿಸ್ತು ಉಲ್ಲಂಘನೆ ಮಾಡೋದಾಗಲಿ, ಸಭೆಗಳಿಗೆ ತೊಂದರೆ ಕೊಡೋದಾಗಲಿ, ನಿಮ್ದೇನಾದರೂ ತೊಂದರೆಗಳಿದ್ರೆ, ಮನವಿಗಳಿದ್ರೆ ಪ್ರತ್ಯೇಕವಾಗಿ ಬಂದು ಕೊಡಲಿ. ಈ ಮೀಡಿಯಾಗಳ ಮುಂದೆ ಮೀಟಿಂಗಲ್ಲಿ ಬಂದು ಅಸಭ್ಯವಾಗಿ ವರ್ಸೋದು ಇದು ಸಹಿಸಲ್ಲ ಪಕ್ಷ ಅಂತೇಳ್ಬಿಟ್ಟು ತಮ್ಮ ಮೂಲಕ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ.